ನಮಸ್ಕಾರ. ಗದಗ ಜಿಲ್ಲೆ ಸಾಕಷ್ಟು ವಿಷಯಗಳಿಗೆ ಪ್ರಸಿದ್ಧವಾದಂಥ ಜಿಲ್ಲೆ. ನಗರದಲ್ಲಿ ಸಾಕಷ್ಟು ಮಠಗಳಿದ್ದಾವೆ, ಮಂದಿರಗಳಿದ್ದಾವೆ, ಸಾಹಿತಿಗಳಿದ್ದಾರೆ. ಸೊ ಇಂಥ ಸುಪ್ರಸಿದ್ಧವಾದಂಥ ಗದಗಿನಲ್ಲಿ ಪುಟ್ಟರಾಜ ಗವಾಯಿ ಅವರ ಮಠ, ಆಶ್ರಮ, ಗುರುಕುಲವು ಕೂಡ ಬಹಳ ದೊಡ್ಡ ಪ್ರಸಿದ್ಧವಾದಂಥ, ಇಡೀ ರಾಜ್ಯದಲ್ಲಷ್ಟೇ ಅಲ್ಲ, ಇಡೀ ಜಗತ್ತಿನಲ್ಲೇ, ಇಡೀ ದೇಶದಲ್ಲೇ ಪ್ರಸಿದ್ಧವಾದಂಥ ಗುರುಕುಲ. ಅಂಧರಿಗೆ ಅಲ್ಲಿ ಆಶ್ರಯ, ಉಚಿತವಾದಂಥ ಶಿಕ್ಷಣ, ಉಚಿತ ಊಟ ವಸತಿಯನ್ನು ಮತ್ತು ಜೊತೆಗೆ ಸಂಗೀತವನ್ನು ಕಲಿಸುವಂಥ ಶ್ರೇಷ್ಠವಾದಂಥ ಅಲ್ಲಿ ಮಠ. ಅಲ್ಲಿ ಈಗಾಗಲೇ ಇನ್ನೊಬ್ಬರು ಪುಟ್ಟರಾಜ ಗವಾಯಿ ಅವರು ದಿವಂಗತ ಆದ ನಂತರ ಅಲ್ಲಿ ಪೀಠಾಧಿಪತಿಗಳು ಒಬ್ಬರು ಕಲ್ಲಯ್ಯಜ್ಜನವರು ಇದ್ದಾರೆ. ಸೊ ಈಗ ಒಂದು ದೊಡ್ಡ ವಿವಾದ ಪ್ರಾರಂಭ ಆಗಿದೆ. ಸೊ ಆ ವಿವಾದ ಒಬ್ಬ ಮುಸ್ಲಿಮ ವ್ಯಕ್ತಿಯ ರಥಕ್ಕೆ ಆ ಗಾಲಿಗೆ ಕೊಟ್ಟಂಥ ಒಂದು ದೇಣಿಗೆಯ ಹಿನ್ನೆಲೆಯಲ್ಲಿ ಆ ಗಾಲಿಗೆ ಅವರ ಮುಸ್ಲಿಮನ ತನ್ನ ಪತ್ನಿಯ ಹೆಸರನ್ನು ಗಾಲಿಗೆ ಬರೆದಿದ್ದಾನೆ ಅಂತನ್ನುವಂಥದ್ದು ವಿವಾದ ಪ್ರಾರಂಭ ಆಗಿದೆ. ಮತ್ತು ಆ ಮುಸ್ಲಿಮ ವ್ಯಕ್ತಿಯ ಪರವಾಗಿ ಅಲ್ಲಿಯ ಇವತ್ತಿನ ಸ್ವಾಮೀಜಿ ಕೂಡ ಅವ್ರ ಪರವಾಗಿ ನಿಂತ್ಕೊಂಡಿತ್ತು. ಇದೊಂದು ಖೇದಕರವಾದ. ಮುಸ್ಲಿಮರು ಇಡೀ ಜಗತ್ತಿಗೆ ಗೊತ್ತಿದೆ ಇವರ ಭಕ್ತಿ, ಇವರ ದಾನಿಗಳು, ಇವರ ಪ್ರೀತಿ ಹೇಗಿರುತ್ತೆ, ಯಾವುದಿರುತ್ತೆ ಅಂತನ್ನುವಂಥದ್ದು ಗೊತ್ತಿದ್ದಂಥದ್ದೇ. ಗೋಮಾಂಸ ಭಕ್ಷಕರು ಇವರು, ಭಯೋತ್ಪಾದನೆಗೆ ಸಪೋರ್ಟ್ ಮಾಡುವಂಥವ್ರು ಇವರು ದೇವಸ್ಥಾನ ಭಗ್ನ ಮಾಡುವಂಥವರು, ದೇವರನ್ನು ನಂಬದೇ ಇರುವಂಥವರು, ನಾಸ್ತಿಕವಾದಿಗಳು, ಅಲ್ಲ ಬಿಟ್ಟರೆ ಬೇರೆ ದೇವರಿಲ್ಲ ಅಂತನ್ನುವಂಥವರು. ಇವರು ಎಲ್ಲಿದು ಭಕ್ತಿ ಬಂತೀಗ, ಇವರು ಎಲ್ಲಿದು ಈಗ ದಾನಿಗಳಾಗ್ತಾ ಇದ್ದಾರೆ. ಸೊ ಇದೊಂದು ಬೂಟಾಟಿಕೆ. ಇದು ವ್ಯವಸ್ಥಿತವಾದಂಥ ಒಳಗಡೆಗೆ ಪ್ರವೇಶ ಮಾಡಿ ನಿರಂತರವಾಗಿ ಅದನ್ನು ತಿಕ್ಕುವಂಥ ಮತ್ತು ಅಲ್ಲಿ ಇಸ್ಲಾಮೀಕರಣ ಮಾಡುವಂಥದ್ದೇ ಇವರು ಗುರಿ ಇರುತ್ತೆ. ನಮ್ಮ ಹಿಂದೂ ಸಮಾಜಕ್ಕೆ ಮಠಾಧಿಪತಿಗಳಿಗೆ, ಈ ರಾಜಕಾರಣಿಗಳಿಗೆ ಇದು ಹೇಗೆ ಅರ್ಥ ಆಗ್ತಾ ಇಲ್ಲ? ಎಷ್ಟು ರೀತಿಯ ಆಘಾತಗಳು, ಎಷ್ಟು ರೀತಿಯ ತೊಂದರೆಗಳು, ಎಷ್ಟು ರೀತಿಯ ದೇಶ ಅಧಪತನಕ್ಕೆ ಹೋದರೂ ಕೂಡ ಇವರಿಗೆ ಅರ್ಥ ಆಗ್ತಾ ಇಲ್ಲ ಅಂತಂದರೆ ಇವರನ್ನು ಏನು ಮಾಡಬೇಕೀಗ? ತಾವು ಹಾಳಾಗೋದಲ್ಲದೆ, ಮಠನೂ ಹಾಳು ಮಾಡೋದಲ್ಲದೆ, ದೇಶವನ್ನು ಹಾಳು ಮಾಡುವಂಥ ಈ ಮಾನಸಿಕತೆಯನ್ನು ತಡಿಲೇಬೇಕು. ನಾಳೆ 5ನೇ ತಾರೀಕು ರಥೋತ್ಸವ ಜಾತ್ರೆ ಇದೆ ಅಂತನ್ನುವಂಥದ್ದು ಹಿಂದೂ ಸಮಾಜ ಇದರ ವಿರುದ್ಧ ಸಿಡಿದೇಳಬೇಕು, ಇದರ ವಿರುದ್ಧ ಜಾಗೃತರಾಗಬೇಕು. ಇದನ್ನು ಆ ರೀತಿಯ ಮಾನಸಿಕತೆಯನ್ನು ಗಾಲಿ ಹಾಕಿದಂಥ ಹೆಸರನ್ನು ಕಿತ್ತು ಹಾಕಬೇಕು. ಆ ಡೊನೇಷನ್ ಕೊಡುವಂಥದ್ದು ನಮಗೇನು ಅವಶ್ಯಕತೆ ಇಲ್ಲ ಅಂತನ್ನುವಂಥದ್ದು ಹೇಳಬೇಕು. ನಿಮಗೆ ಎಷ್ಟು ಡೊನೇಷನ್ ಬೇಕ್ರಿ? ಕೋಟಿ ಬೇಕಾ? 10 ಕೋಟಿ ಬೇಕಾ? ಹಿಂದೂ ಸಮಾಜ ಸಶಕ್ತ ಇದೆ. ನಾವು ಭಿಕ್ಷೆ ಬೇಡಿ ನಿಮಗೆ ಇದು ಕೊಡ್ತೀವಿ, ನಾವು ಮಠಕ್ಕೆ ದುಡ್ಡು ಕೊಡ್ತೀವಿ ನಾವು. ಸೊ ಈ ರೀತಿಯ ಇಸ್ಲಾಮಿಕ್ ದುರುಳರಿಂದ ಇವತ್ತು ಡೊನೇಷನ್ ತಗೊಂಡು ಅಲ್ಲಿ ಒಳಗಡೆ ಹೋಗಿಸುವಂಥ ಅವಶ್ಯಕತೆ ಇಲ್ಲ. ಇದನ್ನು ಎಚ್ಚರಗೊಳ್ಳ್ರಿ. ನಾಳೆ ಹಿಂದೂ ಸಮಾಜ ರಥೋತ್ಸವ ಸಮಯದಲ್ಲಿ ಗಲಾಟೆ, ಗಲಭೆ, ಪ್ರತಿಭಟನೆಯನ್ನು ಮಾಡಿದರೆ ಇದಕ್ಕೆ ಇನ್ಯಾರೂ ಜವಾಬ್ದಾರಿ ಅಲ್ಲ, ಆ ಮಠಾಧಿಪತಿಗಳು, ಅಲ್ಲಿಯ ಟ್ರಸ್ಟಿಗಳು ಜವಾಬ್ದಾರಿ ಅಂತನ್ನುವಂಥದ್ದು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ. ಜೈ ಶ್ರೀರಾಮ್.